ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ. ಮುನಿ ವಂದಿತ ದೇವ ಪರಭಕ್ತ ಜನಾಂಗದ ಪಾಲ, ಶಿವ ಶಂಭು ಪುತ್ರನಿ ಕಾಲ, ಆದಿ ಪೂಜಿತಂ ಅಮರ ವಂದಿತಂ, ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ, ವಿಘ್ನರಾಜ ವಿಘ್ನರಾಜ. ದಾರ್ಶನಿಕ ಸಂತ ಪವಾಡ ಪುರುಷ ಯೋಜನಾ ನಿಪುಣ ತತ್ವಜ್ಞಾನಿ ಸಾರ್ವಭೌಮ, ಹೀಗೆ ಹತ್ತಾರು ರೀತಿಯ ಪ್ರತಿಭೆಯ ಮಹಾಪರ್ವತದಂತೆ ಬಾಳಿದ ಕೆಂಪೇಗೌಡರ ಕಥೆಯನ್ನು ಯಾರು ಗೊತ್ತೇ? ನಮ್ಮ ಕೆಂಪೇಗೌಡರು. ಅವರು ಯಾರ ಅನುಗ್ರಹದಿಂದ ಜನಿಸಿದರು ಗೊತ್ತೇ? ಕುಲದೇವತೆಗಳಾದ ಕೆಂಪಮ್ಮ ಹಾಗೂ ಭೈರವರ ಅನುಗ್ರಹದಿಂದ ಜನಿಸಿದರು. ಅವರನ್ನು ಪ್ರಜೆಗಳು ಕೆಂಪ, ಕೆಂಪಣ್ಣ, ಕೆಂಪಯ್ಯ, ಕೆಂಪರಾಯ ಎಂದು ಸಂಬೋಧಿಸುತ್ತಿದ್ದರು. 1509ರಲ್ಲಿ ವಿಜಯನಗರ ಸಾಮ್ರಾಜ್ಯ ಜಯಗಳಿಸಿ ಹಂಪಿಯ ವೈಭೋಗವನ್ನು ಅನಾವರಣ ಮಾಡಲೆಂದೇ ವಿಜಯದಶಮಿ ಉತ್ಸವವನ್ನು ಆಯೋಜಿಸಿದರು. ಈ ಅದ್ಭುತ ಸಮಾರಂಭಕ್ಕೆ ತಂದೆಯವರ ಜೊತೆ ಬಂದಿದ್ದ ಬಾಲಕ ಯಾರು ಗೊತ್ತೇ? ಯಾರು ಗೊತ್ತೇ? ನಮ್ಮ ಕೆಂಪೇಗೌಡರು. ಅವರು ಬೆಂಗಳೂರು ನಗರವನ್ನು ನಿರ್ಮಿಸಿದರು. ಅವರು ಮೊದಲು ನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು. ಸಾವನದುರ್ಗದ ವರೆಗೂ ವಿಸ್ತರಿಸಿತ್ತು ಇವರ ಸಾಮ್ರಾಜ್ಯ. ಇವರು 46 ವರ್ಷಗಳ ಕಾಲ ಆಳಿದರು. ಇವರು 1569ರಲ್ಲಿ ಕುಣಿಗಲ್ನಿಂದ ಮಾಗಡಿಯ ಕೆಂಪಾಪುರ ಎಂಬ ಗ್ರಾಮಕ್ಕೆ ಹಿಂದಿರುಗುವಾಗ ನಿಧನರಾದರು. ಹೀಗೆ ಈ ಕಥೆಯನ್ನು ಹೇಳಲು